ವೆಲ್ಕಮ್ ಬ್ಯಾಕ್. ಕರ್ನಾಟಕ ಕಾರುಬಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಧಾರಣವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಫ್ಯಾಷನ್ ಆಗ್ತಾ ಇದೆ, ಯಂಗ್ ಯಂಗ್ ಯಂಗ್. ಆದರೆ ಸಮ್ಟೈಮ್ಸ್ ಏನಾಗುತ್ತೆ, ಯಂಗ್ 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 ಅಂಥೇಳಿ ನಾವು ವಿಧಾನಸಭೆಗೆ ಅಥವಾ ಲೋಕಸಭೆಗೆ ಕಳಿಸಿದರೂ ಕೂಡ ಇವರು ಯಂಗ್ ಯಂಗು ಅಲ್ಲಿ ಹೋಗಿ ಹೆಂಗೆಂಗೋ ಆಡಿ ಚೈಲ್ಡ್ ಚಪಾತಿಗಳಾಗ್ಬಿಡ್ತಾರೆ. ಆದರೆ ದೇವೇಗೌಡರಿಗೆ 92 ವರ್ಷ ವಯಸ್ಸಾಗಿದೆ. ಇಲ್ಲಿ ತನಕ ನಮ್ಮ 28 ಎಂ ಪಿಗಳ ಪೈಕಿ, ಅನೇಕ ರಾಜ್ಯಸಭಾ ಎಂ ಪಿಗಳ ಪೈಕಿ ಯಾರಾದರೂ ನಮ್ಮ ಹಕ್ಕಿಗಾಗಿ ಯಾರಾದರೂ ಮಾತಾಡಿದ್ದಾರಾ? ದೇವೇಗೌಡರು ಆ 92ನೇ ವಯಸ್ಸಲ್ಲಿ ರಾಜ್ಯಸಭೆಯಲ್ಲಿ ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ದೇವೇಗೌಡರು ಭೀಷಣ ಭಾಷಣ ಮಾಡಿದರು. ದೇವೇಗೌಡರ ಬೇಸರ, ಬೆಂಗಳೂರಿನ ಕುಡಿಯುವ ನೀರಿನ ವಿಚಾರ ಪ್ರಸ್ತಾಪ ಮಾಡ್ತಾರೆ, ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಬೆಂಗಳೂರಿನಲ್ಲಿ 1,45,00,000 ಜನಸಂಖ್ಯೆ ಇದೆ. ನಗರಕ್ಕೆ ಹಂಚಿಕೆಯಾಗಿರೋ ನೀರು 20 TMC ಮಾತ್ರ ಕಾವೇರಿ ನೀರು. ನಮಗೆ 50 TMC ಅಡಿಗೂ ಅಧಿಕ ನೀರು ಬೇಕೇ ಬೇಕು ಅಂಥೇಳಿ ಯಾವ ಥರ ಮಾತಾಡಿದರು ಅಂತಂದರೆ, ಒಂದು ಕ್ಷಣ ಯಾಕೆ ಹಿರಿಯರು ಬೇಕು ಅಂತ ಅನಿಸ್ಬಿಡುತ್ತೆ. ಯಾವ ಥರ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. No one, whether Kharge wants to support or not, it is not for me. Thank you, sir. Sir, please help me. For Kaveri, there was one interim award. Nowhere in India, for in any tribunal, there is no interim award. Nowhere in the world. Okay, thank you. Nowhere in the world. Sir, not only interim award, but the tribunal was fighting. There are different orders. The High Court has the ಓಕೆ, ಇದರ ಬಗ್ಗೆ ವಿಸ್ತೃತವಾಗಿ ನಾನು 9 ಗಂಟೆಯ 8:30 ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಯಾಕೆಂದರೆ ಹಿರಿಯರು ಮಾತಾಡಿದರೆ ಅದಕ್ಕೆ ಏನು ತೂಕ ಇರುತ್ತೆ, ಯಾವ ಥರ ಮಾತುಗಳನ್ನು ಆಲಿಸ್ತಾರೆ. ನಮ್ಮವರು ಕೂಡ ಮಾತಾಡಬೇಕಿಲ್ಲ ಅಂತಲ್ಲ. ಚೈಲ್ಡ್ ಚಪಾತಿಗಳು ಹೋದವರೆಲ್ಲ ತಮ್ಮ ನಾಯಕರನ್ನ ಪ್ರೈಸ್ ಮಾಡೋದ್ರಲ್ಲೇ ಬ್ಯುಸಿಯಾಗಿರ್ತಾರೆ. ನಮ್ಮ ನಾಯಕರು ಹಿಂಗೆ, ಮಣ್ಣಾಗಟ್ಟಿ ನಿಮ್ಮ ನಾಯಕರು ಏನಾದರೂ ನಮಗೇನಂತೆ, ನಮ್ಮ ರಾಜ್ಯಕ್ಕೆ ಅಂತಂದರೆ ಅದು ಇಂಪಾರ್ಟೆಂಟ್. ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅಂತವರು, ಅನಂತಕುಮಾರ್ ಈ ಹಿಂದೆ ಇದ್ದರು, ತೀರ್ಕೊಂಬಿಟ್ರು BJPಯಿಂದ. ದೇವೇಗೌಡರು ಇವರು ಯಾವತ್ತೂ ಕೂಡ, ವಿಶೇಷವಾಗಿ ದೇವೇಗೌಡರು, ಅನಂತಕುಮಾರ್. ನನಗೆ ಖರ್ಗೆ ಕೂಡ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಾಗ ಸುದೀರ್ಘವಾದ ಭಾಷಣ ನಾನು ನೋಡಿಲ್ಲ ಅಂಥದ್ದು. ಇದ್ರೆ ಕಳಿಸಿದ ನಾನು ಮೇ ಬಿ ನಾನು ಮಿಸ್ ಮಾಡ್ಕೊಂಡಿರ್ಬೋದು. ಇರೋದೇ ಅದಕ್ಕೆ ರೀ ರಾಜ್ಯಸಭಾ MP ಆಗೋದು. ಹಾಗಂತ ದೇಶ ಅಂತ ಅಂದ್ಬಿಟ್ಟು ರಾಜ್ಯನ ಬಿಟ್ಟರೆ ಆಗತ್ತಾ? 28 MP ಯಾರು ಮಾತಾಡ್ತಾರೆ ಈ ಥರ? ಎಲ್ಲವೂ ಕೂಡ ಯಾರನ್ನೋ ಮೆಚ್ಚೋಕೆ ಇರುತ್ತೆ. 92 ವರ್ಷ ದೇವೇಗೌಡರಿಗೆ. ನೋಡಿ, ಕಾವೇರಿ ಯಾಕೆ ಅವ್ರಿಗೆ ಬೇಕಾಗಿನಾ ಕಾವೇರಿ ನೀರು? 50 TMC ಯಾರೇ ಆಗಲಿ, ನೀವು BJPಯಿಂದ ಬಂದಿರಿ, ಕಾಂಗ್ರೆಸ್ಸಿಂದ ಬಂದಿರಿ, ಕಮ್ಯುನಿಸ್ಟಿಂದ ಬಂದಿರಿ, ರಾಜ್ಯದ ಹಿತ ಕಾಪಾಡುವಂಥ ರೀತಿಯಲ್ಲಿ ಮಾತಾಡಬೇಕು. ಅದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕಾಗತ್ತೆ. ನಾನು 8:30 ಇನ್ನೊಂದು ರೀತಿಯಲ್ಲಿ ಇವರೇನೆಲ್ಲ ಮಾತಾಡಿದ್ರು ವಿಸ್ತೃತವಾಗಿ ಕೊಡ್ತಾ ಹೋಗ್ತೀನಿ. ಇನ್ನು ಬಸ್ ದರ ಏರಿಕೆ ಬೆನ್ನಲ್ಲೇ ಮತ್ತೆ ಜನರಿಗೆ ಡಬಲ್ ಶಾಕ್ ಕೊಡಲು ಸಿದ್ದರಾಮಯ್ಯ ಸರ್ಕಾರ ಸಜ್ಜಾಗಿದೆಯಂತೆ. ಅದರಲ್ಲೂ ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ದರ ಏರಿಕೆ ಬಿಸಿ ತಟ್ಟಲಿದೆ. ಯಾವುದರ ದರ ಏರಿಕೆ? ನೀರಾ? ಅಲ್ಲಿ 50 TMC ಬೇಕು ಅಂತ ದೇವೇಗೌಡರು ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಸಿಗ್ತಾ ಇರೋದು 20 TMC. ಯಾವನು ಕೂಡ ನಮಗೆ ನೀರು ಕೊಡಿ, ನೀರೆಲ್ಲಿಂದ ಬರುತ್ತೆ ಅಂತ ಏರಿಸ್ಬಿಟ್ರೆ, ಯಾರ ಹತ್ರ ಅದು DK ಹತ್ರ ಕೇಳಿದ್ರೆ ಮತ್ತೆ ಇನ್ನೇನು ಮಾಡೋದು? ನೀರು ಏರಿಕೆ ಮಾಡಿಲ್ಲ ಅಂದ್ರೆ ಆಗುತ್ತಲ್ಲ, 50 TMC ತರೋಕ್ಕಾಗುತ್ತಾ? ಅದರ ಬಗ್ಗೆ ಆಲೋಚನೆ ಮಾಡಬೇಕು. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಕಾರುಬಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಧಾರಣವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಫ್ಯಾಷನ್ ಆಗ್ತಾ ಇದೆ, ಯಂಗ್ ಯಂಗ್ ಯಂಗ್. ಆದರೆ ಸಮ್ಟೈಮ್ಸ್ ಏನಾಗುತ್ತೆ, ಯಂಗ್ 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 ಅಂಥೇಳಿ ನಾವು ವಿಧಾನಸಭೆಗೆ ಅಥವಾ ಲೋಕಸಭೆಗೆ ಕಳಿಸಿದರೂ ಕೂಡ ಇವರು ಯಂಗ್ ಯಂಗು ಅಲ್ಲಿ ಹೋಗಿ ಹೆಂಗೆಂಗೋ ಆಡಿ ಚೈಲ್ಡ್ ಚಪಾತಿಗಳಾಗ್ಬಿಡ್ತಾರೆ. ಆದರೆ ದೇವೇಗೌಡರಿಗೆ 92 ವರ್ಷ ವಯಸ್ಸಾಗಿದೆ. ಇಲ್ಲಿ ತನಕ ನಮ್ಮ 28 ಎಂ ಪಿಗಳ ಪೈಕಿ, ಅನೇಕ ರಾಜ್ಯಸಭಾ ಎಂ ಪಿಗಳ ಪೈಕಿ ಯಾರಾದರೂ
ನಮ್ಮ ಹಕ್ಕಿಗಾಗಿ ಯಾರಾದರೂ ಮಾತಾಡಿದ್ದಾರಾ? ದೇವೇಗೌಡರು ಆ 92ನೇ ವಯಸ್ಸಲ್ಲಿ ರಾಜ್ಯಸಭೆಯಲ್ಲಿ ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ದೇವೇಗೌಡರು ಭೀಷಣ ಭಾಷಣ ಮಾಡಿದರು. ದೇವೇಗೌಡರ ಬೇಸರ, ಬೆಂಗಳೂರಿನ ಕುಡಿಯುವ ನೀರಿನ ವಿಚಾರ ಪ್ರಸ್ತಾಪ ಮಾಡ್ತಾರೆ, ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಬೆಂಗಳೂರಿನಲ್ಲಿ 1,45,00,000 ಜನಸಂಖ್ಯೆ ಇದೆ. ನಗರಕ್ಕೆ ಹಂಚಿಕೆಯಾಗಿರೋ ನೀರು 20 TMC ಮಾತ್ರ ಕಾವೇರಿ ನೀರು. ನಮಗೆ 50 TMC ಅಡಿಗೂ ಅಧಿಕ ನೀರು ಬೇಕೇ ಬೇಕು ಅಂತ ಹೇಳಿ ಯಾವ ಥರ ಮಾತಾಡಿದರು ಅಂತಂದರೆ, ಒಂದು ಕ್ಷಣ ಯಾಕೆ ಹಿರಿಯರು ಬೇಕು ಅಂತ ಅನಿಸ್ಬಿಡುತ್ತೆ. ಯಾವ ಥರ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. Nowhere in whether Kharge wants to support or not, it is not for me. Thank you, sir. Sir, please help me. For Kaveri, there was one interim award. Nowhere in India, for in any tribunal, there is no interim award. Nowhere in the world. Okay, thank you. Nowhere in the world. Sir, not only interim award, but the tribunal was fighting. There are different orders. The High Court has the ಓಕೆ, ಇದರ ಬಗ್ಗೆ ವಿಸ್ತೃತವಾಗಿ ನಾನು 9 ಗಂಟೆಯ 8:15 ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಯಾಕೆಂದರೆ ಹಿರಿಯರು ಮಾತಾಡಿದರೆ ಅದಕ್ಕೆ ಏನು ತೂಕ ಇರುತ್ತೆ, ಯಾವ ಥರ ಮಾತುಗಳನ್ನು ಆಲಿಸ್ತಾರೆ. ನಮ್ಮವರು ಕೂಡ ಮಾತಾಡಬೇಕಿಲ್ಲ ಅಂತಲ್ಲ. ಚೈಲ್ಡ್ ಚಪಾತಿಗಳು ಹೋದವರೆಲ್ಲ ತಮ್ಮ ನಾಯಕರನ್ನ ಪ್ರೈಸ್ ಮಾಡೋದ್ರಲ್ಲೇ ಬ್ಯುಸಿಯಾಗಿರ್ತಾರೆ. ನಮ್ಮ ನಾಯಕರು ಹಿಂಗೆ, ಮಣ್ಣಾಗಟ್ಟಿ ನಿಮ್ಮ ನಾಯಕರು ಏನಾದರೂ ನಮಗೇನಂತೆ, ನಮ್ಮ ರಾಜ್ಯಕ್ಕೆ ಅಂತಂದರೆ ಅದು ಇಂಪಾರ್ಟೆಂಟ್. ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅಂತವರು, ಅನಂತಕುಮಾರ್ ಈ ಹಿಂದೆ ಇದ್ದರು, ತೀರ್ಕೊಂಬಿಟ್ರು BJPಯಿಂದ. ದೇವೇಗೌಡರು, ಇವರು ಯಾವತ್ತೂ ಕೂಡ, ವಿಶೇಷವಾಗಿ ದೇವೇಗೌಡರು, ಅನಂತಕುಮಾರ್. ನನಗೆ ಖರ್ಗೆ ಕೂಡ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಾಗ ಸುದೀರ್ಘವಾದ ಭಾಷಣ ನಾನು ನೋಡಿಲ್ಲ ಅಂಥದ್ದು. ಇದ್ರೆ ಕಳಿಸಿದ, ನಾನು ಮೇ ಬಿ ನಾನು ಮಿಸ್ ಮಾಡ್ಕೊಂಡಿರ್ಬೋದು. ಇರೋದೇ ಅದಕ್ಕೆ ರೀ ರಾಜ್ಯಸಭಾ MP ಆಗೋದು. ಹಾಗಂತ ದೇಶ ಅಂತ ಅಂದ್ಬಿಟ್ಟು ರಾಜ್ಯನ ಬಿಟ್ಟರೆ ಆಗತ್ತಾ? 28 MPಗಳಿದಾರಲ್ಲ, ಯಾರು ಮಾತಾಡ್ತಾರೆ ಈ ಥರ? ಎಲ್ಲವೂ ಕೂಡ ಯಾರನ್ನೋ ಮೆಚ್ಚೋಕೆ ಇರುತ್ತೆ. 92 ವರ್ಷ ದೇವೇಗೌಡರಿಗೆ. ನೋಡಿ, ಕಾವೇರಿ ಯಾಕೆ ಅವ್ರಿಗೆ ಬೇಕಾಗಿನಾ ಕಾವೇರಿ ನೀರು? 50 TMC ಯಾರೇ ಆಗಲಿ, ನೀವು BJPಯಿಂದ ಬಂದಿರಿ, ಕಾಂಗ್ರೆಸ್ಸಿಂದ ಬಂದಿರಿ, ಕಮ್ಯುನಿಸ್ಟಿಂದ ಬಂದಿರಿ, ರಾಜ್ಯದ ಹಿತ ಕಾಪಾಡುವಂಥ ರೀತಿಯಲ್ಲಿ ಮಾತಾಡಬೇಕು. ಅದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕಾಗತ್ತೆ. ನಾನು 8:15 ಇನ್ನೊಂದು ರೀತಿಯಲ್ಲಿ ಇವರೇನೆಲ್ಲ ಮಾತಾಡಿದ್ರು ವಿಸ್ತೃತವಾಗಿ ಕೊಡ್ತಾ ಹೋಗ್ತೀನಿ. ಇನ್ನು ಬಸ್ ದರ ಏರಿಕೆ ಬೆನ್ನಲ್ಲೇ ಮತ್ತೆ ಜನರಿಗೆ ಡಬಲ್ ಶಾಕ್ ಕೊಡಲು ಸಿದ್ದರಾಮಯ್ಯ ಸರ್ಕಾರ ಸಜ್ಜಾಗಿದೆಯಂತೆ. ಅದರಲ್ಲೂ ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ದರ ಏರಿಕೆ ಬಿಸಿ ತಟ್ಟಲಿದೆ. ಯಾವುದರ ದರ ಏರಿಕೆ? ನೀರಾ? ಅಲ್ಲಿ 50 TMC ಬೇಕು ಅಂತ ದೇವೇಗೌಡರು ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಸಿಗ್ತಾ ಇರೋದು 20 TMC. ಯಾವನು ಕೂಡ ನಮಗೆ ನೀರು ಕೊಡಿ, ನೀರೆಲ್ಲಿಂದ ಬರುತ್ತೆ ಅಂತ ಏರಿಸ್ಬಿಟ್ರೆ, ಯಾರ ಹತ್ರ ಅದು DK ಹತ್ರ ಕೇಳಿದ್ರೆ ಮತ್ತೆ ಇನ್ನೇನು ಮಾಡೋದು? ನೀರು ಏರಿಕೆ ಮಾಡಿಲ್ಲ ಅಂದ್ರೆ ಆಗುತ್ತಲ್ಲ, 50 TMC ತರೋಕ್ಕಾಗುತ್ತಾ? ಅದರ ಬಗ್ಗೆ ಆಲೋಚನೆ ಮಾಡಬೇಕು.